ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಮಿಕ್ಸ್ ಹೂವಿನಿಂದ ಧೂಪ ಮಾಡೋದು ಯಾವ ಥರ ಅಂತ ನೋಡೋಣ. ಎಲ್ಲ ಹೂವೂ ಇದೆ, ದಾಸವಾಳ, ಚೆಂಡು ಹೂವು, ಎಲ್ಲ ರೋಸು, ಸುಗಂಧ, ಚಾಮಂತಿ ಹೂವು ಎಲ್ಲ ಮಿಕ್ಸು. ನಾವು ದೇವ್ರಿಗೆ ಇಡ್ತೀವಲ್ಲ, ಅದು ನಾವು ಬಿಸಾಡಬಾರ್ದು. ಧೂಪ ಮಾಡ್ಬೋದು ಮನೆಯಲ್ಲೇ. ನಾವು ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ನಾವು ಧೂಪ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲನೂ. ನಾನು ಇವಾಗ ಒಂದು ಜಾರ್ ತೊಗೊತೀನಿ. ಆ ಜಾರ್ಗೆ ಒಣಗಿರೋ ಹೂವನ್ನು ಹಾಕ್ಕೊತಾ ಇದ್ದೀನಿ. ಒಣಗಿಸ್ಕೊಬೇಕು ನಾವು. ಒಣಗಿಸ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾನು ಒಂದು 20 ಕರ್ಪೂರ ಗಂಟ ತೊಗೊಂಡಿದ್ದೀನಿ. ನಾವು ಯಾವುದಾದ್ರೂ ತೊಗೋಬೋದು ಕರ್ಪೂರ. ಇದು ಗಟ್ಟಿ ಇದೆ, ಸ್ಮೂತಾಗಿರೋದು ಸಿಗುತ್ತೆ. ಯಾವ ಥರದನ್ನ ಹಾಕ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಸಾಂಬ್ರಾಣಿ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ನಾನು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡು ಹೋಗಿ ಹಾಕ್ಕೊಂಡಿದ್ದೆ, ಅದು ವಿಡಿಯೋ ಡಿಲೀಟ್ ಆಗಿದೆ. ಅದಕ್ಕೆ ನಾನು ಇವಾಗ ಕರ್ಪೂರನ ಅದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ. ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದು ಒಂದು ಅದಕ್ಕೆ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಉಂಡೆ ಕಟ್ತೀವಲ್ಲ ಆ ಅದಕ್ಕೆ ಬರಬೇಕು. ನಾನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೊಬಾರ್ದು, ಅದನ್ನು ಸ್ವಲ್ಪ ನೀರು ಹಾಕ್ಕೊಬೇಕು. ಚೆನ್ನಾಗಿರುತ್ತೆ, ಸ್ಮೆಲ್ಲು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಏಲಕ್ಕಿ ಹಾಕ್ಕೊಬೋದು, ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಶೇಪಾಗಿ ನಾವು ಹಾಕ್ಕೊಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ ಇದೆಯಲ್ಲ ಅದರಲ್ಲೇ ಹಾಕ್ಕೊಬೋದು. ಈ ಶೇಪಿಗೆ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಶೇಪ್ಗೆ ಚೆನ್ನಾಗಿ ಬಂದೈತೆ. ಘಮ ಘಮ ಅಂತೈತೆ ಇದನ್ನು ಉಂಡೆ ಮಾಡೋವಾಗೆ. ನಾನು ಹಚ್ತೀನಿ ಈಗ. ಚೆನ್ನಾಗಿರುತ್ತೆ, ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ. ಸೂಪರ್ ಸ್ಮೆಲ್ಲು. ಅದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಬೋದು. ಅಂಗಡಿನಿಂದ ತಂದರೆ ನಾವು ಬೇಗ ಆಗೋಗ್ಬಿಡುತ್ತೆ. ಅದು ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತಿರುತ್ತೆ. ಅದು ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ, ಚೆನ್ನಾಗಿರುತ್ತೆ. ಮನೆಯಲ್ಲೇ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು. ನಾವು ದೇವ್ರಿಗೆ ಇಡ್ತೀವಲ್ಲ, ಆ ಹೂವನ್ನು ಬಿಸಾಕಬಾರ್ದು. ಮನೆಯಲ್ಲೇ ನಾವು ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.